ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಕರ್ನಾಟಕ ಸರ್ಕಾರದ ಈ ಸಮಾರಂಭಕ್ಕೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ನೇಹಿತರಿಗೆ ಮತ್ತೆ ಉಳಿದಿರೋ ಎಲ್ಲ ಅಧಿಕಾರಿಗಳಿಗೆ ಕ್ಯೂನಿಕ್ಸ್ ಆಗಮಿಸಿರುವ ಅತಿಥಿ ಗಣ್ಯರಿಗೆ ನೆರವೇರುವ ಸಭಾಸದರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುವಂತಹ ಶ್ರೀಯುತ ಪವನ್ ಕುಮಾರ್ IAS ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿ ಕ್ಯೂನಿಕ್ಸ್ನ ಸಾಧನೆಯನ್ನು ಬೆಂಬಲಿಸುವ ವಿಡಿಯೋ ಹಾಗೂ ಈ ಬ್ರೋಷರ್ ಅನ್ನು ಆತ್ಮೀಯರೇ ಟೆಂಡರ್ ಪ್ರಕ್ರಿಯೆಯನ್ನ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅನುಕೂಲವಾಗುವಂತೆ ಕಿಯೋನಿಕ್ ಸಂಸ್ಥೆ ಇ-ಕಾಮರ್ಸ್ ಪೋರ್ಟಲ್ ಅನ್ನ ಸಿದ್ಧಪಡಿಸಿದೆ. ಇದೀಗ ಅದನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ In Karnataka, that journey began with a vision to create a future-ready ecosystem for electronics to help turn that vision into infrastructure, services and impact. What began as a time and always staying ahead of the need. From developing India's first electronic city, Punjab and Maharashtra, at the heart of Kionics, execution and domain-specific expertise across over 40 sectors. ಗೆ ಒಂದು ಹೊಸ ರೂಪವನ್ನು ಕೊಟ್ಟಿದೆ. ನಾನು ಎಲ್ಲರ ಪರವಾಗಿ ಅವ್ರಿಗೆ ಆ ಟೀಮ್ಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಆಗಿತ್ತು. SM ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ರು, ವೀರಪ್ಪ ಮೊಯ್ಲಿ ಅವರು ಸ್ಟೇಟ್ ಮಿನಿಸ್ಟರ್ ಇದ್ರು. ಆಗ ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಆಯಿತು. ಆಗ ಇದರ ಬಗ್ಗೆ ಒಂದು ದೊಡ್ಡ ವ್ಯಾಪಕವಾದಂತಹ ಚರ್ಚೆ ನಡೀತಾ ಇತ್ತು. ಹಾಗೆಲ್ಲ ಇರಲಿಲ್ಲ. ಸೊ ಹಿಂಗಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಆಗ ದೊಡ್ಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇತ್ತು. ಅದಾದ ಸ್ವಲ್ಪ ದಿನಕ್ಕೆ ವಾಚ್ಗಳು ಬಂತು, ಎಲೆಕ್ಟ್ರಾನಿಕ್ ವಾಚಸ್ ಬಂತು. ಹಂಗೆ ಇವತ್ತು ಬೆಳೆದು 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 ಇಡೀ ಪ್ರಪಂಚ ಬೆಂಗಳೂರು ನೋಡೋ ರೀತಿ ಆಗಿದೆ. ಬಹಳ ಚೆನ್ನಾಗಿ ಎಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಇವತ್ತು ಮಧ್ಯದಲ್ಲಿ 1-2 ವರ್ಷ ಸ್ವಲ್ಪ ಡೀಪ್ ಆಗಿತ್ತು ಈ ಸಂಸ್ಥೆಗೆ. ಇದಕ್ಕೆ ಮತ್ತೆ ಒಂದು ಹೊಸ ರೂಪವನ್ನ ಇವತ್ತು ಷರತ್ತು ಮತ್ತು ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ರೂಪವನ್ನ ಕೊಡ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಭಾಷಣ ಇಲ್ಲೇನು ಮಾಡೋದಿಲ್ಲ. ಈ ದೇಶಕ್ಕೆ ಒಂದು ಹೊಸ ಬಹುಶಃ ಯಾವುದೇ ಏನೇ ಸಂಗ್ರಹ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಇಬ್ರು ಕೂಡ ಅನುಕೂಲ ಆಗ್ತದೆ. ವಿಶ್ವಮಟ್ಟದ ಯಾವುದೇ ಬಿಸ್ನೆಸ್ ಮೆನ್ನು ರಾಜ್ಯದವರು ಬೇರೆ ರಾಜ್ಯದವರು ಬಂದು ಇಲ್ಲಿ ಪ್ರೊಫೆಷನ್ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ತಂತ್ರಜ್ಞಾನದಿಂದಲೇ ಇವತ್ತು ಪ್ರತಿಯೊಂದು ವಿಚಾರನೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ, ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ. ತಂತ್ರಜ್ಞಾನದಿಂದಲೇ ಸಂಪತ್ತು. ಸೊ ತಂತ್ರಜ್ಞಾನದಿಂದಲೇ ಈಗ ಪ್ರತಿಯೊಂದನ್ನು ಕೂಡ ಹೇಳಿಕೆಯನ್ನು ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಸೊ ಅದಕ್ಕೆ ನಮ್ಮ ಈ ಕಿಯೋನಿಕ್ ಸಂಸ್ಥೆ, ನಮ್ಮ ಸರ್ಕಾರದ ಸಂಸ್ಥೆ, ಪ್ರೈವೇಟ್ ಅವರು ಬಹಳ ಪ್ರೊಫೆಷನ್ ಆಗಿ ಮಾಡ್ತಾರೆ, ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ಸೊ ನಮ್ಮಲ್ಲಿರುವಂತ ಒಂದು ಜ್ಞಾನದ ಭಂಡಾರ ಇಡೀ ದೇಶದಲ್ಲಾಗಲಿ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ. ಸೊ ಗ್ರಾಮೀಣ ಪ್ರದೇಶದ ಹುಡುಗರುಗಳು ಕೂಡ ನಾವು ತಯಾರು ಮಾಡಿ ಇವತ್ತು ಕಿಯಾನಿಕ್ಸ್ ಇಂದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಸೇವೆಯನ್ನು ಮಾಡ್ತಾ ಇರೋದು. ಈಗ ನಾವು ತಾನೇ ಅವರೇನು ಅವರ ವೆಬ್ಸೈಟ್ ಅಲ್ಲಿ ಮತ್ತೇನು ಪ್ರೆಸೆಂಟೇಷನ್ ಮಾಡಿದ್ರು ಅದನ್ನೆಲ್ಲ ನಾವು ಗಮನಿಸಿದ್ದೇವೆ. ಆಲ್ ದಿ ಟೀಮ್ ಮೆಂಬರ್ಸ್ ಆಫ್ ದಿ ಎಲೆಕ್ಟ್ರಾನಿಕ್ ಕಿಯಾನಿಕ್ಸ್ and other organizations which are there in this building, a new professional touch has been given. So I think whoever comes and visit this office, I think I am confident that they will
use it properly, gain for their professions and gain for their whatever the business they come in. Anyway, I would like to thank Ekam Crower also. She's a very knowledgeable officer with a long, rich experience in this IT sector. With her team and efforts and the guidance of Mr. Priyank and Sharath, this will go a long way, not only for the state, it is for the entire IT sector, so which is getting a new shape for the betterment for the global world. I wish you all the best. Let us discuss other things on a later time. Thank you. ಕೇವಲ ಒಂದು ವೆಬ್ಸೈಟಿನ ಲಾಂಚ್ ಅಲ್ಲ, ವೆಬ್ಸೈಟಿನ ಬರೀ ಲಾಂಚ್ ಆಗಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಈ ಕಾರ್ಯಕ್ರಮಕ್ಕೆ ಕರೆಯುವಂತ ಅಗತ್ಯ ಇರ್ತಿರ್ಲಿಲ್ಲ. ಕಳೆದ 1 ವರ್ಷದಿಂದ ಸಾಕಷ್ಟು ನಾವಿಲ್ಲಿ ಕಿಯೋನಿಕ್ಸ್ ಅಲ್ಲಿ ಚಿಂತನೆ ಮಾಡಿ ಪ್ರಥಮವಾಗಿ ಅಮೃತ ಬಂತು. ಆದ್ರೆ ಇಲ್ಲಿ ನಾವು ಕಿಯೋನಿಕ್ಸ್ ಅಲ್ಲಿ ಮಂಥನ ಮಾಡಿದಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ವಿಷ ಬಂತು. ಸಮುದ್ರ ಮಂಥನ ಮಾಡಿದಂತ ಸಂದರ್ಭದಲ್ಲಿ ವಿಷಾನ ಕುಡಿಯೋಕ್ಕೋಸ್ಕರ ಶಿವನ್ನ ಕರೆಸಿದ್ರು. ಕಿಯೋನಿಕ್ಸ್ ಮಂಥನ ಮಾಡಿದಾಗ ಅಮೃತ ಬಂದಾಗ ಶಿವನ್ ಕರ್ಸಕ್ಕಾಗಿಲ್ಲ, ಶಿವಕುಮಾರ್ ಅವ್ರನ್ನ ನಾವು ಕರೆಸಿದೀವಿ ಈ ಕಾರ್ಯಕ್ರಮಕ್ಕೆ. ಆದ್ರಿಂದ ಇವತ್ತು ಆ ಒಂದು ಸಂದರ್ಭದಲ್ಲಿ ಬಂದು ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಿದಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಜಡತ್ವನ ಬಿಡಿಸಂತ ಒಂದು ಕೆಲಸ ಯಾರಾದ್ರೂ ಬಿಗಿಯಾಗಿ ಚಾಟಿ ಬೀಸಂತವ್ರ ಕೈಲಿರ್ಬೇಕು. ಆ ಚಾಟಿ ಬೀಸಿ ಜಡತ್ವನ ಬಿಡಿಸಂತ ಕೆಲಸನ ನಮ್ಮ ಮಾನ್ಯ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಸರ್ ಅವರ ಒಂದು ಮಾರ್ಗದರ್ಶನದಿಂದ, ಇವತ್ತು ಅವ್ರು ಕೊಟ್ಟಂತ ಒಂದು ಮಾರ್ಗದರ್ಶನದಿಂದ ಈ ಎಲ್ಲ ಮಂಥನ ಮಾಡಿ ಬದಲಾವಣೆನ ಇವತ್ತು ಕಿಯೋನಿಕ್ಸ್ ಸಂಸ್ಥೆಯಲ್ಲಿ ತಂದಿದ್ದೀವಿ. ಕಿಯೋನಿಕ್ಸ್ ಸಂಸ್ಥೆಯಲ್ಲಾದಂತ ಬೇರೆ ಬೇರೆ ರೀತಿಯಾದಂತಹ ಲೋಪಗಳನ್ನ ನಮ್ಮ ಮಾಧ್ಯಮ ಮಿತ್ರರು, ಬಂಧುಗಳು ತಾವೆಲ್ಲ ಸಾಕಷ್ಟು ತಮ್ಮ ಮಾಧ್ಯಮಗಳಲ್ಲಿ ಬರೆದಿದ್ದೀರ. ಲೋಪದೋಷಗಳ ಬಗ್ಗೆ ತಮಗೆ ಸಾಕಷ್ಟು ಮಾಹಿತಿ ಇದೆ. ಇವತ್ತು ಏನು ಹಿಂದಿನ ಆಡಳಿತದಲ್ಲಿ ವ್ಯಕ್ತಿ ಆಧಾರಿತವಾಗಿ ದ ಸೋರ್ಸಿಂಗ್ ವಿಚ್ ಯೂಸ್ ಟು ಬಿ ವೆರಿ ಇಂಡಿವಿಜುವಲ್ ಓರಿಯೆಂಟೆಡ್, ವ್ಯಕ್ತಿ ಆಧಾರಿತವಾದಂತ ಒಂದು ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ನ ನಾವು ಸಿಸ್ಟಮ್ ಓರಿಯೆಂಟೆಡ್ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು 1 ವರ್ಷದ ಸತತವಾದಂತ ಒಂದು ಪ್ರಯತ್ನ. ಕಿಯೋನಿಕ್ಸ್ ಸಂಸ್ಥೆ ಹಗರಣ ಆದಂತ ಸಂದರ್ಭದಲ್ಲಿ ಸರ್ಕಾರ ಅದರ ಮೇಲೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಆದಾಗ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆನ ನಾವು ನೆಲಸಮಾನ ಮಾಡಿ, ನೆಲಸಮಾನದಿಂದ ಮತ್ತೊಮ್ಮೆ ಒಂದು ಕಟ್ಟಡನ ಕಟ್ಟಂತ ಕೆಲಸ ಮಾಡಿದೀವಿ. ಹಿನ್ನೆಲೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ SOPಗಳನ್ನ ತಯಾರು ಮಾಡಿ ನಾವು ಸಿಸ್ಟಮ್ ಓರಿಯೆಂಟೆಡ್ ಆಗಿ ಯಾವ ತರ ಕೆಲಸ ಮಾಡಬಹುದು, ಮುಂದಿನ ದಿನಗಳಲ್ಲಿ ವ್ಯಕ್ತಿಗಳು ಯಾರಾದ್ರೂ ಇರ್ಬೋದು ಹೋಗ್ಬೋದು, ವ್ಯವಸ್ಥೆ ಸದಾ ಇರಬೇಕು, ಗಟ್ಟಿಮುಟ್ಟಾಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಂಡಿದ್ದು, ಅದರ ಒಂದು ಮುಖವಾಡ, ಅದರ ಒಂದು ದ ಫೇಸ್ ಆಫ್ ದ ಚೇಂಜಸ್ ವಿಚ್ ವಿ ಬಾಟ್ ಇನ್ ಇಸ್ ದಿಸ್ ಪೋರ್ಟಲ್. ದಿಸ್ ಪೋರ್ಟಲ್ ಇಸ್ ನಾಟ್ ಎವ್ರಿಥಿಂಗ್. ವ್ಯವಸ್ಥೆಯ ಬದಲಾವಣೆ ನಾವೇನ್ ಮಾಡಿದೀವಿ, ಆ ವ್ಯವಸ್ಥೆಯ ಒಂದು ಬದಲಾವಣೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಚಿಂತನೆ ಇವತ್ತು ಈ ಪೋರ್ಟಲ್ ಆಗಿದೆ. ಸರ್ಕಾರದಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿದಂತ ಸಂದರ್ಭದಲ್ಲಿ ದೊಡ್ಡ ಪೇಪರ್ ಟ್ರೇಲ್ ಇರ್ತಾ ಇತ್ತು, ಎಲ್ಲ ಕೂಡ ಇಂಡಿವಿಜುವಲ್ ಆಗಿ ಮಾಡ್ಬೇಕಾಗ್ತಾ ಇತ್ತು. ಇವತ್ತು ಟ್ರ್ಯಾಕಿಂಗ್ ಇಂದ ಹಿಡಿದು ಪೇಮೆಂಟ್ ಇಂದ ಹಿಡಿದು ಫೈನಲ್ ಡೆಲಿವರಿ ಇನ್ಸ್ಟಾಲೇಷನ್ ಅಥವಾ ಒಂದು ಹುಳು ಚಿಟ್ಟೆಯಾಗಿ ಹೊರಗೆ ಬರ್ಬೇಕಂದ್ರೆ ಇಟ್ ಗೋಸ್ ಥ್ರೂ ಮೆಟಮಾರ್ಫೋಸಿಸ್. ರೇಷ್ಮೆ ಹುಳು, it spins the cocoon around itself, stays dormant for a while, emerges from the cocoon as a very beautiful and elegant butterfly. So Kiyonex over the last 1 year has gone into its metamorphosis phase. We have been in a cocoon for about 6 to 9 months, but we are now under the able guidance and leadership of Honorable Deputy CM and Minister. Kiyonex is emerging from its cocoon as an elegant butterfly, and we want to spread our wings and move around the state. ಅದಕ್ಕೆ ತಮ್ಮೆಲ್ಲರ ಮಾರ್ಗದರ್ಶನ, ಆಶೀರ್ವಾದ ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳಿಗೆ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಗೆಲ್ಲ ಸ್ಫೂರ್ತಿಯನ್ನು ತುಂಬಿರುತ್ತಾರೆ. ಕಿಯೋನಿಕ್ಸ್ ಸಂಸ್ಥೆಯ ಪರವಾಗಿ ಪ್ರೀತಿಯ ಸಂಕೇತವಾಗಿ ನೆನಪಿನ ಕಾಣಿಕೆಯನ್ನು ಮಾನ್ಯ ಸಚಿವರು ಸ್ವೀಕರಿಸಬೇಕೆಂದು ಕೋರುತ್ತಾರೆ. ಕ್ಷೇತ್ರದ ಶಾಸಕರಾದ ಶ್ರೀ ಶರತ್ ಬಚ್ಚೇಗೌಡ ಸರ್ ಅವರು ಆಗಮಿಸಿರುತ್ತಾರೆ. ನಮ್ಮ ಆತ್ಮೀಯ ಅಧ್ಯಕ್ಷರಾದ ಸಂಸ್ಥೆಯವರು ವಿಶ್ವ ಮಟ್ಟದಲ್ಲಿ ಯಾವ ರೀತಿ ಕಿಯೋನಿಕ್ಸ್ ಸಂಸ್ಥೆಯನ್ನು ಬೆಳೆಸಬೇಕೆಂದು
ಮಾರ್ಗದರ್ಶನ ನೀಡಿರುತ್ತಾರೆ. ನಾವೆಲ್ಲ ಆಭಾರಿ. ಕುಮಾರ್ ಸರ್ ಅವರಿಗೆ ಕಿಯೋನಿಕ್ಸ್ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಮಾಧ್ಯಮ ಅಧಿಕಾರಿ ಮಿತ್ರರು, ಕಿಯೋನಿಕ್ಸ್ ಸಂಸ್ಥೆಯ ನೌಕರರು ಸಹಕರಿಸುತ್ತೀರಿ. ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದ. ಕಿಯೋನಿಕ್ಸ್ ಸಂಸ್ಥೆಯ ಇ-ಕಾಮರ್ಸ್ ಪೋರ್ಟಲ್ ವೆಬ್ಸೈಟ್ ಅನ್ನು ಕರ್ನಾಟಕದ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದರು. ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವರಾದ ಶ್ರೀ ಪ್ರಿಯಾಂಕ ಖರ್ಗೆ ರವರು ಮತ್ತು ಕಿಯೋನಿಕ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡ ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.